ಹಾಯ್ ಫ್ರೆಂಡ್ಸ್, ಅರ್ಷಿತಾ ಪ್ರಣವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಮೋತಿಚೂರ್ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೇಗಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಫುಡ್ ಕಲರು ಮತ್ತು ಒಂದು 3 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟಲ್ಲಿ ಗಂಟೆಲ್ಲನೂ ನಾವು ಹೊಡ್ಕೋಬೇಕಾಗುತ್ತೆ. ಸ್ಪೂನಲ್ಲಾದರೂ ಸರಿ ಅಥವಾ ಕೈಯಲ್ಲಾದರೂ ಸರಿ, ದಪ್ಪ ದಪ್ಪ ಗಂಟಿರುತ್ತಲ್ಲ ಎಲ್ಲನೂ ಕೂಡ ಈ ಥರ ಹೊಡಿಬೇಕಾಗುತ್ತೆ. ಇದು ತುಂಬ ಗಂಟಿತ್ತಂದರೆ ಮಿಕ್ಸಿ ಜಾರಿಗೆ ಹಾಕಿ 1 ರೌಂಡು ಗ್ರೈಂಡ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ, ಅಥವಾ ಹೀಗೆ ಸ್ಪೂನಲ್ಲಿ ಮಾಡಿದರೂ ಕೂಡ ನಡೆಯುತ್ತೆ. ಸ್ವಲ್ಪ ಅಂದರೆ ನೀರು ಹಾಕಿ ಕಲಿಸ್ತೀವಲ್ಲ, ಆವಾಗ ತುಂಬ ಗಂಟಾಗಿಬಿಡುತ್ತೆ ಅಂತ ಅಷ್ಟೇ ಈ ಥರ ಹೊಡ್ಕೋಬೇಕು ಅಂತ ಹೇಳೋದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊಬೇಕು. ಒಂದೇ ಸರ್ತಿ ಜಾಸ್ತಿ ನೀರು ಹಾಕಿ ಕಲಿಸೋದಕ್ಕೆ ಹೋದ್ರೆ ಏನಾಗುತ್ತೆ, ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಇದನ್ನು ಸ್ಪೂನಲ್ಲಿ ಕಲಿಸ್ಕೊಬೇಕು. ಕೈಯಲ್ಲಿ ಕಲಿಸಿದ್ರೂ ಕೂಡ ಗಂಟೆಲ್ಲ ಚೆನ್ನಾಗಿ ಹೊಡೆಯುತ್ತೆ, ಬೇಗ ಕೂಡ ಆಗುತ್ತೆ. ನಾನು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ನೀರು ಹಾಕಿ ಇನ್ನೂ ಸ್ವಲ್ಪ ಗಂಟಿದೆ, ಎಲ್ಲ ಹೋಗೋ ಥರ ನಿಧಾನವಾಗಿ ಮಾಡ್ಕೊಳ್ಳೋಣ. ನಾನಿವಾಗ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನ, ಸೇಮ್ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು 2 ಕಪ್ನ ನೀರು ಹಾಕೋತೀನಿ. ಅಂದರೆ ಇದು ಕುದ್ದು ಒಂದೇ ಕಪ್ಪಿನ ಅಳತೆಗೆ ಕರೆಕ್ಟಾಗಿ ಬರುತ್ತೆ ಸಕ್ಕರೆ ಪಾಕ. ಸೊ ಹಾಗಾಗಿ 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಬೇಡ, ಸ್ವಲ್ಪ ಅಂಟು ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆಗೆ ನಾವು ಅದು ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಸುಮ್ಮನೆ ಬಜ್ಜಿ ಥರನೇ ದೊಡ್ಡದಾಗಿ ಬಿಟ್ಕೋಬೇಕಾಗುತ್ತೆ. ಬೇಕಿದ್ರೆ ನಿಮ್ಮ ಹತ್ರ ತೂತ ಇರೋ ಜಾಲರಿ ಇತ್ತಂತಂದರೆ ಅದರಲ್ಲೂ ಕೂಡ ಬಿಡ್ಬೋದು. ಇಲ್ಲ ಅಂತಂದರೆ ಇದು ತುಂಬ ಈಸಿಯಾಗಿ ಆಗುತ್ತೆ, ಈ ಥರನೂ ಕೂಡ ಮಾಡ್ಬೋದು. ಇದನ್ನು ಕಪ್ಪು ಮಾಡಬಾರ್ದು, ಈ ಥರ ಯೆಲ್ಲೋ ಕಲರ್ ಇರುವಾಗಲೇ ಇದನ್ನು ಸ್ವಲ್ಪ ತೆಕ್ಕೊಬಿಡಬೇಕು ಬೇಗ. ಜಾಸ್ತಿ ಸೀಸಬಾರ್ದು ಮತ್ತು ಜಾಸ್ತಿ ಕಪ್ಪು ಮಾಡಬಾರ್ದು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈಗ ಆಗಿದೆ. ನಾನು ಇವಾಗ ಇದನ್ನು ತೆಕ್ಕೋತೀನಿ. ಸಾಕು, ಇಷ್ಟು ಬೆಂದರೆ ಸಾಕು, ತುಂಬ ಜಾಸ್ತಿ ಬೇಡ. ಇವಾಗ ಎಲ್ಲನೂ ತೆಗಿತೀನಿ. ಇನ್ನು ಮಿಕ್ಕಿರೋ ಹಿಟ್ಟನ್ನು ಕೂಡ ಇದೇ ರೀತಿ ಹಾಕಿ ನಾನು ಇಷ್ಟೇ ಕಲರ್ ಬರೋ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೋತೀನಿ. ಇವಾಗ ಎಲ್ಲ ಆಗಿದೆ. ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೋತೀನಿ. ತುಂಬ ಸಣ್ಣಗೆ ಬೇಡ, ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಫುಡ್ ಕಲರ್ನ ಆ್ಯಡ್ ಮಾಡ್ಕೋತೀನಿ. ಇವಾಗಲೇ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದೇನ ಅಂತಂದರೆ ಸ್ವೀಟನ್ನು ತುಂಬ ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ಮತ್ತು ಪಾಕ ಗಟ್ಟಿ ಆಗೋದಿಲ್ಲ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಫುಡ್ ಕಲರು ಮತ್ತು ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪಾಕ ಆಗಿದೆ, ಪಾಕ ಅಂಟು ಬಂದಿದೆ. ಇದು ಕುದ್ದು ಒಂದೇ ಕಪ್ಪಿನ ಅಳತೆಗೆ ಕರೆಕ್ಟಾಗಿ ಬಂದಿದೆ. ಈಗ ನಾನು ಅದನ್ನು ಗ್ರೈಂಡ್ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಚೆನ್ನಾಗಿ ಹದವಾಗಿ ಇದು ಡ್ರೈ ಆಗಿ ನೀರೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು 5 ನಿಮಿಷಗಳ ಕಾಲ. ನಾನಿವಾಗ ಇದ್ರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಈಗ 5 ನಿಮಿಷ ಆಗಿದೆ ನೋಡಿ. ಫುಲ್ಲು ಡ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಆಗಿದೆ, ಫುಲ್ ಡ್ರೈ ಆಗಿದೆ. ಸ್ವೀಟು ಕೂಡ ಅಷ್ಟೇ ಕರೆಕ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಈ ಥರ ಸ್ವಲ್ಪನೇ ತೊಗೊಂಡು ಉಂಡೆಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ರೆಸಿಪಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಈ ಥರ ಉಂಡೆಗಳಾಗಿ ಕಟ್ಟಿ ಇಟ್ಕೋತೀನಿ. ನೀವು ಬೇಕಂದರೆ ಇದಕ್ಕೆ ವಾಟರ್ ಮಿಲನ್ ಸೀಡ್ಸು ಅಥವಾ ಮುಸುಕ್ ಮಿಲನ್ ಸೀಡ್ಸ್ ಬರುತ್ತಲ್ಲ ಅದನ್ನು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ನಿಮಗೆ ಇತ್ತಂದರೆ ಬೇಕಿದ್ರೆ ಆ್ಯಡ್ ಮಾಡಿ ನೀವು ಈ ಥರ ಉಂಡೆಗಳನ್ನ ಕಟ್ಕೋಬೋದು. ಎಲ್ಲ ಉಂಡೆನೂ ನಾನು ಇದೇ ರೀತಿ ಕಟ್ಕೋತೀನಿ.
ತುಂಬ ಈಸಿಯಾಗಿದೆ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಹೊರ್ಗಡೆ ತಂದು ಮಕ್ಕಳು ಕೊಡೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹೊರಗಡೆ ಯಾವ ಎಣ್ಣೆಯಲ್ಲಿ ಬೇಯಿಸಿರ್ತಾರೋ ಏನೋ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಇದು ಈಸಿಯಾಗುತ್ತೆ, ನಾವೇ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ ಈ ಥರ ಉಂಡೆಗಳು ಕಟ್ಟಿ ಒಂದು 10 ನಿಮಿಷ ಬಿಟ್ವಿ ಅಂತಂದರೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ, ಉಂಡೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಚೆನ್ನಾಗಾಗುತ್ತೆ. ನಾನು ಇದೇ ರೀತಿ ಎಲ್ಲ ಥರ ಉಂಡೆಗಳನ್ನೂ ಕಟ್ಟಿಟ್ಕೊಂಡಿದ್ದೀನಿ. ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.